ಸ್ನೇಹಿತರೆ ನಮಸ್ತೆ, ಮತ್ತೊಮ್ಮೆ ನಿಮಗೆ ಅಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಕಾರಲ್ಲಿರುವಂಥ ಏರ್ ಫಿಲ್ಟರ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ನೋಡಿದ್ವಿ. ಹಾಗೆ ನಮ್ಮ ಕಾರಲ್ಲಿ ಮತ್ತೊಂದು AC ಏರ್ ಫಿಲ್ಟರ್ ಅಂತ ಇರುತ್ತೆ, ಓಕೆನಾ. ಸೊ ಅದನ್ನು ಸಹ ನಾವು ಸ್ವತಃ ನಾವೇ ಮನೆಯಲ್ಲಿ ಅದನ್ನು ಕ್ಲೀನ್ ಮಾಡ್ಕೋಬೋದು. ಅದನ್ನು ಕ್ಲೀನ್ ಮಾಡೋಕ್ಕಂತಲೇ ನಾವು ಗಾಡಿನ ಗ್ಯಾರೇಜಿಗೆ ಬಿಟ್ಬಿಟ್ಟು 500 to 600 ಪೇ ಮಾಡುವಂಥ ಅಗತ್ಯ ಇರುವುದಿಲ್ಲ, ಓಕೆನಾ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ AC ಏರ್ ಫಿಲ್ಟರ್ನ ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಹಾಗೆ ಯಾವ ರೀತಿಯಾಗಿ ಅದನ್ನು ಕ್ಲೀನ್ ಮಾಡಿ ಹಾಗೆ ಅದನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವು ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿದ್ದಾನೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಚಾನಲ್ನ ವ್ಯೂವರ್ಸ್ ಏನಿದ್ರೆ ಆಲ್ಮೋಸ್ಟ್ 80% ವ್ಯೂವರ್ಸ್ ಬಂದುಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾನು ನಿಮಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. AC ಏರ್ ಫಿಲ್ಟರ್ ಅಂದರೆ ಏನು, AC ಏರ್ ಫಿಲ್ಟರ್ನ ಅಗತ್ಯ ಏನಿದೆ ಗಾಡಿಗಳಲ್ಲಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. AC ಏರ್ ಫಿಲ್ಟರ್ನ ನಾವು ಕ್ಯಾಬಿನ್ ಏರ್ ಫಿಲ್ಟರ್ ಅಂತೂ ಸಹ ಕರಿತೀವಿ. ಸೊ ಕ್ಯಾಬಿನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಪ್ಯಾಸೆಂಜರ್ಸ್ ಏನು ಕೂತ್ಕೊಳ್ತೀವಿ ಗಾಡಿಯಲ್ಲಿ ಬಂದ್ಬಿಟ್ಟು ಈ ಟೋಟಲ್ ಸ್ಪೇಸ್ ಏನು ಇದಕ್ಕೆ ಬಂದ್ಬಿಟ್ಟು ಕ್ಯಾಬಿನ್ ಅಂತ ಹೇಳ್ತೀವಿ. ನಾವು ಗಾಡಿಯಲ್ಲಿ ಹೈವೇಗಳು ಡ್ರೈವ್ ಮಾಡ್ತೀವಿ, ಆಬ್ವಿಯಸ್ಲಿ ಏನು ಮಾಡ್ತೀವಿ ಅಂದ್ರೆ ನಮ್ಮ ವಿಂಡೋದಲ್ಲಿ ಗ್ಲಾಸ್ ಅನ್ನು ಬಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡ್ತಿರ್ತೇವೆ. ಅವಾಗ ಏನಾಗುತ್ತೆ, ವಿಂಡೋ ಮುಖಾಂತರ ಬರುವಂಥ ಗಾಳಿ ಬಂದ್ಬಿಟ್ಟು ಏರ್ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ, ಏರ್ ಬರೋದಕ್ಕೆ ಯಾವುದೇ ರೀತಿಯ ಚಾನ್ಸ್ ಇರೋದಿಲ್ಲ. ಆ ಟೈಮ್ನಲ್ಲಿ ನಮಗೆ ಕ್ಯಾಬಿನಲ್ಲಿ ಬಂದ್ಬಿಟ್ಟು ಏರ್ ಬರೋದು AC ಕಡೆಯಿಂದ. ಸೊ ACಯಿಂದ ಏರ್ ಬಂದ್ಬಿಟ್ಟು ವಾತಾವರಣದಂತ ಏರ್ ಬಂದ್ಬಿಟ್ಟು ನಮ್ಮ ಕ್ಯಾಬಿನಲ್ಲಿ ಬಂದ್ಬಿಟ್ಟು ಕ್ಯಾಬಿನ್ ಬಂದ್ಬಿಟ್ಟು ವಾತಾವರಣ ಕೂಲ್ ಆಗಿರುತ್ತೆ. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ AC. ಇನ್ ದ ಕೇಸ್ ACಯಲ್ಲಿ ಬಂದ್ಬಿಟ್ಟು ಏನಾದರೂ AC ಏರ್ ಫಿಲ್ಟರ್ ಇಲ್ಲ ಅಂತ ಹೇಳಿದ್ರೆ ವಾತಾವರಣದಂತ ಏರ್ ಏನಿದೆ ಅದು ಡೈರೆಕ್ಟ್ ಆಗಿ ಬಂದ್ಬಿಟ್ಟು AC ಮುಖಾಂತರ ಕ್ಯಾಬಿನಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ವಾತಾವರಣದಲ್ಲಿರುವಂಥ ಏರ್ ಬಂದ್ಬಿಟ್ಟು ಅಷ್ಟೊಂದು ಪ್ಯೂರ್ ಆಗಿ ಇರೋದಿಲ್ಲ. ಯಾಕಂದರೆ ವಾತಾವರಣದಲ್ಲಿ ಬಂದ್ಬಿಟ್ಟು ಡಸ್ಟ್ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಗಾಳಿಯಲ್ಲಿ ಬಂದ್ಬಿಟ್ಟು, ಅದ್ರ ಜೊತೆಗೆ ಸಣ್ಣ ಸಣ್ಣ ಧೂಳು ಅವೆಲ್ಲ ಮಿಕ್ಸ್ ಆಗಿರುತ್ತೆ ಗಾಳಿಯಲ್ಲಿ. ಸೊ ಅವು ಡೈರೆಕ್ಟಾಗಿ ಏನಾದರೂ ಫಿಲ್ಟರ್ ಇಲ್ದೇ AC ಮುಖಾಂತರ ಕ್ಯಾಬಿನಲ್ಲಿ ಬಂತು ಅಂದರೆ ಕ್ಯಾಬಿನ್ ಬಂದ್ಬಿಟ್ಟು ತುಂಬ ಧೂಳು ಎಲ್ಲ ತುಂಬ್ಕೊಂಡು ಹೋಗ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಮ್ಮ ಕ್ಯಾಬಿನಲ್ಲಿ ಏರ್ ತೊಗೊಳುತ್ತೆ AC ಬಂದ್ಬಿಟ್ಟು ಅದಕ್ಕೂ ಮೊದಲು ಒಂದು ಫಿಲ್ಟರ್ನ ಅದರಲ್ಲಿ ನಿಮಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ವಾತಾವರಣದಂಥ ಏರ್ ಬಂದ್ಬಿಟ್ಟು ಏನು ಹೇಳ್ಕೊಳ್ಳುತ್ತೆ ACಗೆ ಹೋಗೋಕ್ಕೂ ಮೊದಲೇ ಏರ್ ಬಂದ್ಬಿಟ್ಟು ಆ ಫಿಲ್ಟರ್ನಲ್ಲಿ ಕ್ಲೀನ್ ಆಗಿ ಅದಾದಮೇಲೆ AC ಯೂನಿಟ್ ಬಂದ್ಬಿಟ್ಟು ಫ್ರೆಶ್ ಏರ್ ಆಗಿ ಬಂದ್ಬಿಟ್ಟು ನಮ್ಮ ಕ್ಯಾಬಿನಲ್ಲಿ ವಾತಾವರಣ ಬಂದ್ಬಿಟ್ಟು ಕೂಲ್ ಆಗುತ್ತೆ, ರೈಟ್. ಸೊ ವಾತಾವರಣದಲ್ಲಿಂದ ಏರ್ನ ಪದೇ ಪದೇ ಮಾಡಿಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು AC ಫಿಲ್ಟರ್ ಏನಿದೆ ಅದು ವರ್ಕ್ ಮಾಡ್ತಾ ಸ್ವಲ್ಪ ದಿವಸ ಆದಮೇಲೆ, ಸ್ವಲ್ಪ ದಿನ ಕಳೆದಾದ್ಮೇಲೆ ಏನಾಗುತ್ತೆ ಅಂದರೆ ಆ ಫಿಲ್ಟರ್ ಬಂದ್ಬಿಟ್ಟು ಆ್ಯಕ್ಚುಲಿ ಧೂಳಿಂದ ಕೂಡ್ಕೊಂಡ್ಬಿಡುತ್ತೆ. AC ಏರ್ ಫಿಲ್ಟರ್ ಯಾವ ಟೈಮ್ನಲ್ಲಿ ಕ್ಲೀನ್ ಮಾಡಬೇಕು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕ್ಯಾಬಿನಲ್ಲಿ ಬಂದ್ಬಿಟ್ಟು AC ಬಂದ್ಬಿಟ್ಟು ಅಷ್ಟೊಂದು ಚಿಲ್ಡ್ ಆಗಿಲ್ಲ, ಎಫೆಕ್ಟಿವ್ ಆಗಿ ಕೂಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ AC ಏರ್ ಫಿಲ್ಟರ್ನ ಕ್ಲೀನ್ ಮಾಡೋ ಅಗತ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಕೇಸ್ ಏನಂದ್ರೆ AC ಬರುವಂಥ AC ವೆಂಟ್ಸ್ ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ವಿಸಲ್ ಟೈಪ್ ಸೌಂಡ್ ಸಹ ಬರ್ತಿರುತ್ತೆ. ಕೆಲವೊಂದು ಟೈಮ್ ನೀವು ಕ್ಲೀನ್ ಮಾಡದೆ ಹಾಗೆ ಡ್ರೈವ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ಸುಯಿ ಅಂತ ಒಂದು ವಿಸಲ್ ಸೌಂಡ್ ಥರ ಬರ್ತಾ ಇರುತ್ತೆ. ಸೊ ಆ ಟೈಮ್ನಲ್ಲಿ ನೀವು ಅರ್ಥ ಮಾಡ್ಕೋಬೇಕು ACಯಲ್ಲಿ ಒಂದು ಏರ್ ಫಿಲ್ಟರ್ ಬಂದ್ಬಿಟ್ಟು ಕ್ಲೀನ್ ಮಾಡೋ ಸಮಯ ಬಂದಿದೆ ಅಂತ, ರೈಟ್. ಅದನ್ನ ಕ್ಲೀನ್ ಮಾಡಿದ್ರೆ ನಾವು ಹಾಗೆ ಡ್ರೈವ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕ್ಯಾಬಿನ್ ಬಂದ್ಬಿಟ್ಟು ಅಷ್ಟೊಂದು ಕೂಲ್ ಆಗಿರಲ್ಲ, ಅಂದರೆ ಎಫೆಕ್ಟಿವ್ ಆಗಿ AC ಬಂದ್ಬಿಟ್ಟು ವರ್ಕ್ ಆಗೋದಿಲ್ಲ. ನಮ್ಮ ಕ್ಯಾಬಿನ್ ಬಂದ್ಬಿಟ್ಟು ಕೂಲ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಈಗ ನಾನು AC ಏರ್ ಫಿಲ್ಟರ್ ಎಲ್ಲಿರುತ್ತೆ ಯಾವ ಗಾಡಿಗಳಲ್ಲಿ, ಹಾಗೆ ಅದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡೋದು, ಯಾವ ರೀತಿಯಾಗಿ ಕ್ಲೀನ್ ಮಾಡಿ ಮತ್ತೆ ರೀಫಿಕ್ಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. AC ಏರ್ ಫಿಲ್ಟರ್ ಅಥವಾ ಕ್ಯಾಬಿನ್ ಏರ್ ಫಿಲ್ಟರ್, ಸೊ ಅದು ಎಲ್ಲಿರುತ್ತೆ ಕಾರಲ್ಲಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ನೀವು ಯಾವುದೇ ಕಂಪನಿಯ ಕಾರ್ನ ಯೂಸ್ ಮಾಡ್ತಾರೆ, AC ಯೂನಿಟ್ ನಮ್ಮ ಡ್ಯಾಶ್ ಬೋರ್ಡ್ ಏನಿರುತ್ತೆ, ಫ್ರಂಟ್ ಸೈಡ್ ಡ್ಯಾಶ್ ಬೋರ್ಡ್ ನ ಲೆಫ್ಟ್ ಸೈಡ್ ಗ್ಲೋ ಬಾಕ್ಸ್ ಏನಿರುತ್ತೆ, ಸೊ ಆ ಗ್ಲೋ ಬಾಕ್ಸ್ ಹಿಂದ್ಗಡೆ ಬಂದ್ಬಿಟ್ಟು AC ಯೂನಿಟ್ ಇರುತ್ತೆ. ಅದರಲ್ಲೇ ಬಂದ್ಬಿಟ್ಟು AC ಫಿಲ್ಟರ್ ಸಹ ಅಥವಾ ಕ್ಯಾಬಿನ್ ಏರ್ ಫಿಲ್ಟರ್ ಸಹ ಇರುತ್ತೆ, ಓಕೆನಾ. ಇದನ್ನ ರಿಮೂವ್ ಯಾವ ರೀತಿಯಾಗಿ ಮಾಡೋದು ಅಂದ್ರೆ, ಡ್ರಾವರ್ನ ಹೊರಗಡೆ ತೆಗೆದ್ರೆ ಮಾತ್ರ ನಮಗೆ ಒಳಗಡೆ ಇರುವಂತಹ AC ಯೂನಿಟ್ ಕಾಣಿಸುತ್ತೆ, ಹಾಗೆ AC ಏರ್ ಫಿಲ್ಟರ್ ಕಾಣಿಸುತ್ತೆ. ನಾನು ಯೂಸ್ ಮಾಡ್ತಿರುವಂತ ಗಾಡಿಯಲ್ಲಿ ನೀವು ನೋಡ್ತಿರ್ಬೋದು, ಆಕ್ಚುಲಿ ನಾಬ್ ಇದೆ ಅಲ್ವಾ. ಈ ಡ್ರಾವರ್ನ ರಿಮೂವ್ ಮಾಡೋಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ತಿರುವ ಹಾಗೆ ನಾಬ್ ಇದೆ, ಹಾಗೆ ಅದೇ ರೀತಿಯಾಗಿ ಇಲ್ಲಿ ರೈಟ್ ಸೈಡ್ ಅಲ್ಲೂ ಸಹ ಒಂದು ನಾಬ್ ಇದೆ. ಎಲ್ಲಾ ಗಾಡಿಗಳಲ್ಲೂ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ಗಾಡಿಗಳಲ್ಲಿ ಇಲ್ಲಿ ನಟ್ ಟೈಪ್ ಕೊಟ್ಟಿರ್ತಾರೆ. ಸೊ ಆ ನಟ್ ಅನ್ನ ನೀವು ಟರ್ನ್ ಮಾಡ್ಕೊಂಡ್ಬಿಟ್ಟು ರಿಮೂವ್ ಮಾಡೋದ್ರ ಮೂಲಕ ನೀವು ಡ್ರಾವರ್ನ ಓಪನ್ ಮಾಡಬಹುದು. ಬಟ್ ಈ ರೀತಿಯಲ್ಲಿ ನಾಬ್ ಟೈಪ್ ಏನಾದ್ರೂ ನಿಮ್ಮ ಡ್ರಾವರ್ ಇತ್ತು ಅಂತ ಹೇಳಿದ್ರೆ ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ ಕೆಳಗಡೆ ನೀವು ನೋಡ್ತಿರೋ ಲಾಕ್, ಸೊ ಇದು ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್ ಎರಡು ಸೈಡ್ ಇರುತ್ತೆ ಲಾಕ್ ಬಂದ್ಬಿಟ್ಟು. ಫಸ್ಟ್ ಬಂದ್ಬಿಟ್ಟು ನಾವು ಆ ಲಾಕ್ ಅನ್ನ ತಪ್ಪಿಸ್ಕೋಬೇಕು. ಈ ಡ್ರಾವರ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಾಬ್ ಇದೆ. ಸೊ ನಾಬ್ ಇದ್ದ ಪಕ್ಷದಲ್ಲಿ ಯಾವ ರೀತಿ ರಿಮೂವ್ ಮಾಡೋಕಂದ್ರೆ, ಕೆಳಗಡೆ ಏನು ಕಾಣಿಸ್ತಾ ಇದೆ ಅಲ್ವಾ ಲಾಕ್, ಫಸ್ಟ್ ಅದನ್ನ ನಾವು ರಿಮೂವ್ ಮಾಡ್ಕೋಬೇಕಂದ್ರೆ ತಪ್ಪಿಸ್ಕೋಬೇಕು. ಎರಡು ಕಡೆಯಿಂದ ನೋಡಿ, ಎರಡು ಕಡೆಯಿಂದ ಲಾಕ್ ಈಗ ತಪ್ಪಿಸ್ಕೊಂಡೆ ನಾನು. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಕೆಳಗಡೆ ಇರುವಂತ ಲಾಕ್ ಏನಿದೆ ಅದನ್ನ ಫಸ್ಟ್ ತಪ್ಪಿಸ್ಕೋಬೇಕು, ರಿಮೂವ್ ಮಾಡ್ಕೋಬೇಕು. ನೋಡಿ, ಎರಡು ಕಡೆಯಿಂದ ಲಾಕ್ ರಿಮೂವ್ ಆಯ್ತು. ಸ್ವಲ್ಪ ಮೇಲ್ಗಡೆ ಎತ್ಕೊಂಡ್ಬಿಟ್ಟು ಹೊರಗಡೆ ತಕೊಂಡ್ರೆ ಆಯ್ತು. ಈ ನಾಬ್ ಬಿಡಿಸ್ಕೊಂಡ್ಬಿಟ್ರೆ ಆಯ್ತು. ನೋಡಿ, ಈ ನಾಬ್ ಏನಿದೆ ಅಲ್ವಾ ಇದನ್ನ ಸ್ವಲ್ಪ ಮಟ್ಟಿಗೆ ಮೇಲ್ಗಡೆ ಎತ್ಕೊಂಡ್ಬಿಟ್ಟು ನಾವು ಹೊರಗಡೆ ತೆಗೆದ್ರೆ ತುಂಬಾ ಈಸಿಯಾಗಿ ಇದು ರಿಮೂವ್ ಆಗುತ್ತೆ. ಗ್ಲೋ ಬಾಕ್ಸ್ನ ಡ್ರಾವರ್ನ ರಿಮೂವ್ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಹಿಂದ್ಗಡೆ ಏನು ಕಾಣಿಸ್ತಾ ಇದಲ್ವಾ, ಇದೇ ಬಂದ್ಬಿಟ್ಟು AC ಯೂನಿಟ್. ಹಾಗೆ ಇಲ್ಲಿ ಏನು ಚೌಕಾಕಾರ ಏನು ಕಾಣಿಸ್ತಾ ಇದಲ್ವಾ, ಒಳಗಡೆ ಇರುವಂತದ್ದೇ ನಮ್ಮ ಕ್ಯಾಬಿನ್ ಏರ್ ಫಿಲ್ಟರ್ ಅಥವಾ AC ಏರ್ ಫಿಲ್ಟರ್, ಓಕೆನಾ. ಇದನ್ನ ಈಗ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಸಿಂಪಲ್. ಇಲ್ಲಿ ಏನು ಲಾಕ್ ಟೈಪ್ ಕಾಣಿಸ್ತಾ ಇದೆ ಅಲ್ವಾ ರೈಟ್ ಸೈಡ್ಗೆ, ಇದನ್ನ ನಾವು ಫುಲ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ಓಪನ್ ಆಗುತ್ತೆ. ಜಸ್ಟ್ ನಾಬ್ ಟೈಪ್ ಇರುತ್ತೆ ಅಷ್ಟೇ. ನೋಡಿ, ಚಿಕ್ಕ ಡೋರ್ ಟೈಪ್ ಇರುತ್ತೆ. ಇದನ್ನ ಹೊರಗಡೆ ಸಹ ತೆಗಿಬಹುದು. ಇದಾದ್ಮೇಲೆ ನಿಮಗೆ ಹಿಂದ್ಗಡೆ ಏನು ವೈಟ್ ಕಾಣಿಸ್ತಾ ಇದೆ ಅಲ್ವಾ, ಇದೇ ಬಂದ್ಬಿಟ್ಟು ಆ್ಯಕ್ಚುಲಿ
AC ಏರ್ ಫಿಲ್ಟರ್ ಅಥವಾ ಕ್ಯಾಬಿನ್ ಏರ್ ಫಿಲ್ಟರ್. ಓಕೆನಾ, ಇದನ್ನ ನೀವು ಹೊರಗಡೆ ತೆಗಿಯೋಕ್ಕೂ ಮುಂಚೆನೆ ಯಾವ ರೀತಿಯಾಗಿ ಪ್ಲೇಸ್ ಆಗಿದೆ ಅನ್ನೋದನ್ನ ನೀವು ನೋಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದು ಯಾವ ರೀತಿಯ ಪ್ಲೇಸ್ ಆಗಿದೆ ಅಂದರೆ ಅದು ಅಪ್ಪರ್ ಸೈಡ್ ಒಂದರೆ ನಿಮ್ಗೆ ಇಂಡಿಕೇಟ್ ಮಾಡಿರ್ತಾರೆ. ಸೊ ಅದು ಹೇಗಿರುತ್ತೆ ಅದನ್ನು ಹಾಗೇ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ತೆಗಿವಾಗಲೇ ಒಂದು ಟೈಮ್ ನೋಡ್ಕೊಂಬಿಡಿ ಯಾವ ಕಡೆಗೆ ಅದು ಫೇಸ್ ಮೇಲ್ಗಡೆ ಇದೆ ಅಂತ ಹೇಳ್ಕೊಂಬಿಟ್ಟು. ಓಕೆನಾ, ಈಗ ಹೊರಗಡೆ ತೆಗೆದ ಅಂತ ತುಂಬ ಸಿಂಪಲಾಗಿ ಹೊರಗಡೆ ಇದನ್ನು ರಿಮೂವ್ ಮಾಡ್ಬೋದು. ಹೀಗೆ ಸ್ನೇಹಿತರೆ, ಇದೇ ಬಂದ್ಬಿಟ್ಟು ಕ್ಯಾಬಿನ್ ಏರ್ ಫಿಲ್ಟರ್. ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಸರಿಯಾಗಿ ವಿಡಿಯೋದಲ್ಲಿ ಕವರ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಧೂಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಆಕ್ಚುಲಿ ಬಂದ್ಬಿಟ್ಟು ಇದು ತುಂಬಾ ಹಳೇದಲ್ಲ, ಈಗ ರೀಸೆಂಟ್ ಆಗಿ ನಾನು ಇದನ್ನ ರಿಪ್ಲೇಸ್ಮೆಂಟ್ ಮಾಡಿಸಿರೋದು. ಇದು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳು ಅಂತ ಹೇಳಿದ್ರೆ ನೀವು ನೋಡ್ಬೋದು ಎಷ್ಟು ಧೂಳು ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ವಿಡಿಯೋದಲ್ಲಿ ಏನಾದ್ರು ಫೋಕಸ್ ಆಗ್ತಾ ಇದೆ ಅಂತ ಹೇಳಿದ್ರೆ. ಮಣ್ಣಿನ ಧೂಳು ಏನಿರುತ್ತೆ ತುಂಬಾ ಬಂದ್ಬಿಟ್ಟು ಇದರಲ್ಲಿ ಜಮಾ ಆಗ್ತಾ ಇರುತ್ತೆ. ಟೈಮ್ ಬೀಯಿಂಗ್ ನಾವು ಟೈಮ್ ಟು ಟೈಮ್ ಕ್ಲೀನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಕಾರಿರುವಂತಹ AC ಬಂದ್ಬಿಟ್ಟು ತುಂಬಾನೇ ಚಿಲ್ಡ್ ಆಗಿರುತ್ತೆ, ಹಾಗೆ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ಕೋಲ್ಡ್ ಆಗಿರುತ್ತೆ. ಹೀಗಾಗಿ ಇದನ್ನ ಟೈಮ್ ಟು ಟೈಮ್ ನಾವು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಯಾವ ರೀತಿ ಇದನ್ನ ಕ್ಲೀನ್ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಇದನ್ನ ನೀವು ನೋಡಿದ್ರೆ ಅಂತ ಹೇಳಿದ್ರೆ ಮಟೀರಿಯಲ್ ಬಂದ್ಬಿಟ್ಟು ಒಂದು ಪೇಪರ್ ಟೈಪ್ ಇರುತ್ತೆ ಮಟೀರಿಯಲ್. ನೋಡಿ, ಜಸ್ಟ್ ಇದು ಪೇಪರ್ ಮಟೀರಿಯಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿರ್ತಾರೆ ಫಿಲ್ಟರ್ನ. ತುಂಬಾ ಹಾರ್ಡ್ ಆಗಿ ರ್ಯಾಶ್ ಆಗಿ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಹೋಗಬಾರ್ದು, ಅಥವಾ ನೀರು ಹಾಕ್ಬಿಟ್ಟು ಸಹ ಕ್ಲೀನ್ ಮಾಡ್ಲಿಕ್ಕೆ ಹೋಗಬಾರ್ದು. ಇನ್ ಕೇಸ್ ನಾವು ನೀರು ಹಾಕ್ಬಿಟ್ರೆ ಅಂತ ಹೇಳಿದ್ರೆ ಇದು ಪೇಪರ್ ಟೈಪ್ ಇದೆ, ಇದು ಹೋಲ್ ಬಿದ್ದು ಹೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ, ನೆನ್ಬಿಡುತ್ತೆ ಅಂತ ಹೇಳಿದ್ರೆ ಇದು ಹಾಳಾದಂಗೆನೆ. ಹೀಗಾಗಿ ನೀರಿಂದ ಇದನ್ನ ವಾಶ್ ಮಾಡಬಾರ್ದು. ಕ್ಲೀನ್ ಮಾಡೋದು ಅಂತ ತುಂಬಾನೇ ಸಿಂಪಲ್. ಜಸ್ಟ್ ಇದನ್ನ ನಾವೇನು ಇಟ್ಕೊಂಡಿದ್ವಿ ಒಂದು ಕೈಯಲ್ಲಿ, ಜಸ್ಟ್ ಇದನ್ನ ಈ ರೀತಿ ಕೊಡಬಿದ್ರೆ ಸಾಕು. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಧೂಳು ಬಂದ್ಬಿಟ್ಟು ಎಷ್ಟು ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಫೋಕಸ್ ಆದರೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಜಸ್ಟ್ ಇದನ್ನು ಏನಂತಾರೆ, ಸೊ ಎರಡು ಕಡೆ ಸೈಡಿಂದ ಇದನ್ನು ಈ ರೀತಿಯಾಗಿ ಕೊಡವಿದ್ರೆ ಸಾಕು, ಅಷ್ಟೇ. ಜಾಸ್ತಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಯಾವುದೇ ರೀತಿ ಎಫರ್ಟ್ ಹಾಕಬೇಕು ಅಂತಿಲ್ಲ. ಮತ್ತು ನೀವು ಏನಂತ ಹೇಳಿದ್ರೆ ಇದನ್ನು ಬಟ್ಟೆ ಗಿಟ್ಟೆ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡುವಂಥ ಅಗತ್ಯ ಸಹ ಇರುವುದಿಲ್ಲ. ಈಗ ನೋಡಿ, ಈಗ ಕ್ಲೀನ್ ಆಗಿದೆ. ಫಸ್ಟ್ಗೆ ಏನು ಕಾಣಿಸ್ತಾ ಇತ್ತು, ಧೂಳಿನ ಮಣ್ಣು ಏನು ಕಾಣಿಸ್ತಾ ಇತ್ತು, ಅದು ಆಲ್ಮೋಸ್ಟ್ ಬಂದ್ಬಿಟ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಿಮಗೆ ವಿಡಿಯೋದಲ್ಲಿ ಫೋಕಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಈ ರೀತಿ ಜಸ್ಟ್ ಕೊಡವಿ ಕ್ಲೀನ್ ಮಾಡಿದ್ರೆ ಆಯಿತು. ಒನ್ಸ್ ಇದು ಕ್ಲೀನ್ ಆದಮೇಲೆ ಯಾವ ರೀತಿಯಾಗಿ ವಾಪಸ್ ಮತ್ತೆ ಇನ್ಸರ್ಟ್ ಮಾಡಬೇಕು, ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಮೊದಲೇ ರಿಮೂವ್ ಮಾಡಬೇಕಾದ್ರೆ ನೋಡಿದ್ರಿ ಅಂತ ಹೇಳಿದ್ರೆ ಯಾವ ಫೇಸ್ ಮೇಲ್ಗಡೆ ಆಗಿತ್ತು, ಹಾಗೆ ಯಾವ ರೀತಿಯಾಗಿ ಇನ್ಸರ್ಟ್ ಆಗಿತ್ತು ಅಂತ ಅದೇ ರೀತಿಯಾಗಿ ನೀವು ಮತ್ತೆ ಇನ್ಸರ್ಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಏರ್ ಫಿಲ್ಟರ್ ಮೇಲ್ಗಡೆ ಬಂದ್ಬಿಟ್ಟು ಒಂದು ಇಂಡಿಕೇಟ್ ಮಾಡಿರ್ತಾರೆ, ಯಾರೋ ಮಾರ್ಕ್ ಕೊಟ್ಟಿರ್ತಾರೆ. ಸೊ ಆ ಯಾರೋ ಮಾರ್ಕ್ ಬಂದ್ಬಿಟ್ಟು ಅಪ್ಪರ್ ಸೈಡ್ಗೆ ಇರಬೇಕು. ಸೊ ತುಂಬಾ ಸಿಂಪಲ್. ಯಾವ ರೀತಿ ನೀವು ರಿಮೂವ್ ಮಾಡಿದ್ವಿ ಅದೇ ರೀತಿನ ಇದನ್ನ ಇಟ್ಕೊಬಿಟ್ಟು ಫಿಕ್ಸ್ ಮಾಡಿದ್ರೆ ಆಯಿತು. ಇದಾದಮೇಲೆ ಮತ್ತೆ ಬಂದ್ಬಿಟ್ಟು ನಾವೇನು ಕವರ್ ತೆಗೆದಿದ್ವಲ್ವಾ, ಸೊ ಆ ಕವರನ್ನು ಹಾಕಬೇಕು. ಈ ಕವರ್ ಫಿಕ್ಸ್ ಮಾಡೋದು ತುಂಬಾ ಸಿಂಪಲ್ ಆಗಿರುತ್ತೆ. ಯಾವ ರೀತಿ ನೀವು ಫಸ್ಟ್ ಓಪನ್ ಮಾಡಿದ್ರಲ್ವಾ ಅದೇ ರೀತಿನ ಇಲ್ಲಿ ಬಂದ್ಬಿಟ್ಟು ನಾಬ್ ಇರುತ್ತಲ್ಲ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ರೈಟ್ ಸೈಡಿಂದ ನಾಬ್ ಏನಿದೆ ಅಲ್ವಾ ಇದು ಅಂತ ಪ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ. ಇದಾದಮೇಲೆ ನಾವು ಈ ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಡ್ರಾವರ್ನ ಫಿಕ್ಸ್ ಮಾಡಬೇಕು. ಕೆಳಗಡೆ ಏನು ಲಾಕ್ ಇದೆ ಅಲ್ವಾ, ಸೊ ಲಾಕನ್ನು ಫಸ್ಟು ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸೇಮ್ ನಾನು ಈ ಕಡೆನೂ ಎರಡು ಲಾಕನ್ನು ಫಿಕ್ಸ್ ಮಾಡಿಕೊಂಡೆ. ಹಾಗೆ ಬಂದ್ಬಿಟ್ಟು ಈ ನಾಬ್ ಬಂದ್ಬಿಟ್ಟು ನಮ್ಮ ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ವಿ ಅಂತ ಆಟೋಮೆಟಿಕ್ಕಾಗಿ ಒಳಗಡೆ ಆಲ್ರೆಡಿ ಇನ್ಸರ್ಟ್ ಆಗಿಬಿಟ್ಟಿರುತ್ತೆ. ಸೊ ಎರಡು ಕಡೆಯಿಂದ ನಾವು ಪ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಡ್ರಾವರ್ನ ಈ ಲಾಕಿಗೆ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ. ನೋಡಿ, ಕ್ಲೋಸ್ ಆಯಿತು. ಏರ್ ಫಿಲ್ಟರ್ನ ಕ್ಲೀನ್ ಮಾಡೋದಕ್ಕೆ ಗ್ಯಾರೇಜ್ಗೆ ಹೋಗಿ 500 to 600 ರೂಪೀಸ್ ಪೇ ಮಾಡಿ ನಾವು ಕ್ಲೀನ್ ಮಾಡಿಸ್ಕೊಂಡು ಅಥವಾ ರಿಪ್ಲೇಸ್ಮೆಂಟ್ ಮಾಡೋದಕ್ಕಿಂತ ಟೈಮ್ ಟು ಟೈಮ್ ನಾವು ಮನೆಯಲ್ಲೇ ಸ್ವತಃ ನಾವೇ ಇದನ್ನು ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ತುಂಬ ದಿನಗಳವರೆಗೆ. ಸೊ AC ಬಂದ್ಬಿಟ್ಟು ತುಂಬ ಚಿಲ್ಡ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಟೈಮ್ ಟು ಟೈಮ್ ಕ್ಲೀನ್ ಮಾಡ್ಕೊಂಡು ಅಂತ ಹೇಳಿದ್ರೆ ಹೋಪ್ ಸ್ನೇಹಿತರೆ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ ಹೊಸಬ್ರು ಆಗಿದೆ ಅಂದರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರೂ ಜೈ ಹಿಂದ್, ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ತಾ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.